ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ, ಈ ಚಾಯಾ ಪ್ಲಾಂಟ್ ಬಗ್ಗೆ ತುಂಬ ಜನ ಆಲ್ರೆಡಿ ಈ ಚಾಯಾ ಪ್ಲಾಂಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಫೀಡಾಗಿ ಯೂಸ್ ಮಾಡ್ಬೋದು, ನಾವು ತಿನ್ಬೋದು ಅನ್ನೋದು ಮಾತ್ರ ತಿಳಿಸ್ಕೊಟ್ಟಿದ್ದಾರೆ. ನಾನು ಇವತ್ತು ಇದು ಏನಕ್ಕೆಲ್ಲ ಯೂಸ್ ಆಗುತ್ತೆ, ಇದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ಸು, ಮೇನಾಗಿ ಡಿಸ್ಅಡ್ವಾಂಟೇಜ್ ಯಾರೂ ತಿಳಿಸಿಲ್ಲ. ಡಿಸ್ಅಡ್ವಾಂಟೇಜಸ್ ಏನು, ಎಷ್ಟು ಪ್ರಮಾಣದಲ್ಲಿ ಇದನ್ನು ಬಳಸಬೇಕು, ಇದು ಎಲ್ಲಿ ಆರಿಜಿನ್ ಏನು ಅನ್ನುವಂಥದ್ದೆಲ್ಲ ಕಂಪ್ಲೀಟಾಗಿ ವಿತ್ ಸೈಂಟಿಫಿಕ್ ಪ್ರೂಫ್ ಜೊತೆಲೆ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮೊದಲನೇದಾಗಿ ಇದನ್ನು ಚಾಯಾ ಮಾನಸ ಅಂತ ನಮ್ಮ ಕಡೆ ಕಾಮನ್ ಆಗಿ ಕರೀತಾರೆ. ಅದರಲ್ಲೂ ನಮ್ಮ ಕಡೆ ಇರುವಂಥದ್ದೆಲ್ಲ ಮೆಕ್ಸಿಕನ್ ಬ್ರೀಡ್. ಈಗ ಮೆಕ್ಸಿಕನ್ ಆರಿಜಿನ್, ಈಗ ತುಂಬ ಬ್ರೀಡ್ಗಳು ಬಂಡೂರು ಕುರಿ ಥರ, ಇದು ಬಂಡೂರ್ದು, ಇದು ತಮಿಳ್ನಾಡ್ದು, ಆ ರೀತಿ ಎಲ್ಲ ಅಂತಾರಲ್ಲ. ಇದರಲ್ಲಿ ತುಂಬ ವೆರೈಟಿಗಳಿದೆ, ತುಂಬ ಒಂದಷ್ಟು ಮುಳ್ಳಿರುವಂಥದ್ದು ಕೂಡ ಇದೆ. ಈ ಚಾಯ್ ಗಿಡದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸೈಡಲ್ಲಿ. ಆ ರೀತಿ 7-8 ವೆರೈಟೀಸಲ್ಲಿ ಇದು ಮೆಕ್ಸಿಕನ್ ವೆರೈಟಿ. ಈ ಚಾಯ ನಮ್ಮ ಕಡೆ ಎಲ್ಲ ಬೆಳೆಯುವಂಥದ್ದು, ನಾವು ಕೂಡ ಬೆಳೆದಿರುವಂಥದ್ದು. ಏನಕ್ಕೆ ಚಾಯ ತುಂಬ ಪ್ರಾಮುಖ್ಯತೆ ಹೊಂದಿದೆ ಅಂತಂದರೆ ಸ್ನೇಹಿತರೆ, ಇದರಲ್ಲಿ ಅತಿ ಹೆಚ್ಚಾಗಿ ಮೆಗ್ನೀಷಿಯಮ್ಮು, ಐರನ್ನು ಮತ್ತು ಕ್ಯಾಲ್ಶಿಯಂ ಇದೆ ಅಂತ ತಿಳಿಸ್ಕೊಡ್ತಾರೆ. ಈ ಚಾಯಾ ಲೀವ್ಸಲ್ಲಿ ಮೆಗ್ನೀಷಿಯಮು, ಕ್ಯಾಲ್ಸಿಯಮು ಮತ್ತು ಐರನ್ನು. ಅದರಿಂದ ಇದನ್ನು ಕುರಿ, ಮೇಕೆ, ಹಸುಗಳಿಗೆ ನೀಡ್ಬೋದು ಅಂತ ತಿಳಿಸ್ಕೊಡ್ತಾರೆ. ಈವನ್ ಇದನ್ನು ಕಟ್ ಮಾಡಿ ಬೇಯಿಸಿ ನಾವು ಕೂಡ ತಿನ್ಬೋದು. ಇದನ್ನು ಕಾಮನ್ ಆಗಿ ಸ್ಪಿನಾಚ್ ಟ್ರೀ, ಸೊಪ್ಪಿನ ಮರ ಅಂತಲೂ ಕೂಡ ಕರೀತಾರೆ. ಆ ರೀತಿ ಇದು ಒಂದು ಪ್ರಾಮುಖ್ಯತೆನ ಹೊಂದ್ಕೊಂಡಿದೆ. ಸರಿ, ಏನು ಬರೀ ಇಷ್ಟೇನಾ, ಏನು ಡಿಸ್ಅಡ್ವಾಂಟೇಜಸ್ ಇಲ್ವಾ, ಮತ್ತು ಇದ್ರ ಬಗ್ಗೆ ಇನ್ನೇನೇನೋ ವಿಚಾರಗಳು ತಿಳಿಸ್ಬೇಕು ಅಂತಂದರೆ ಸ್ನೇಹಿತರೆ, ಇದು ಈ ಗಿಡನ ಬೇಯಿಸಿ ತಿನ್ನೋದ್ರಿಂದ ನೋಡಿ, ಇಲ್ಲಿ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಲ್ಲ, ನಾನೇನು ಮಾಡಿದೆ, ಈ ವಿಕಿಪೀಡಿಯಾ ಜಾಸ್ತಿ ಹೋಗಲ್ಲ ನಾನು. ಯಾವ್ದಾದ್ರು ಒಂದು ಸೈಂಟಿಫಿಕ್ ಆಗಿ ಸರ್ಚ್ ಮಾಡಬೇಕಂದ್ರೆ ಒಂದು ಪಬ್ಮೆಡ್ ಅಂತಿದೆ, ತೋರಿಸ್ತಿದ್ದೀನಲ್ಲ, ಪಬ್ಮೆಡ್ ಅಂದ್ಬಿಟ್ಟು ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ನೀವು ಹೋಗ್ಬಿಟ್ಟು ಚಾಯಾ ಮಾನಸ ಅಂತ ಸರ್ಚ್ ಮಾಡಿದ್ರೆ ಇದ್ರ ಮೇಲೆ ಏನೇನೆಲ್ಲ ರಿಸರ್ಚ್ ಆಗಿದೆ ಅಂತ ನಿಮಗೆ ತಿಳಿಸ್ಕೊಡುತ್ತೆ. ಪಬ್ಮೆಡಲ್ಲಿ ಓಪನ್ ಆಗುತ್ತೆ. ನಾನು ಆ ರೀತಿ ಒಂದು ಮೊನ್ನೆ ನೈಟು ಕೂತ್ಕೊಂಡು ನೋಡಿದಾಗ ಇದರಿಂದ ಡಯಾಬಿಟಿಸ್ ಕ್ಯೂರ್ ಆಗುತ್ತೆ, ಕ್ಯೂರ್ ಅಲ್ಲ, ಡಯಾಬಿಟಿಸ್ ಕಡಿಮೆ ಆಗುತ್ತೆ, ಹಾರ್ಟ್ ಡಿಸೀಸ್ಗಳು ಕಡಿಮೆ ಆಗುತ್ತೆ, ಆಮೇಲೆ ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗುತ್ತೆ, ಕ್ಯಾಲ್ಶಿಯಂ ಇದೆ, ಮೆಗ್ನೀಷಿಯಮ್ ಇದೆ ಅಂದ್ಬಿಟ್ಟು ತುಂಬ ರೀತಿ ಎಕ್ಸ್ಪೆರಿಮೆಂಟ್ಗಳು ಮಾಡಿ ಇದರ ಜ್ಯೂಸ್ನ, ಈ ಎಲೆಯಲ್ಲಿ ಬರುವಂಥ ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಏನೇನೆಲ್ಲ ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ದಾರೆ ಅಂತ ಆ ಪಬ್ಮೆಟ್ ವೆಬ್ಸೈಟಲ್ಲಿ ಸಿಗುತ್ತೆ. ಅದರಲ್ಲಿ ಈ ರೀತಿ ಎಲ್ಲ ಕೊಟ್ಟಿದ್ದಾರೆ. ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಇದೆ, ಆ್ಯಂಟಿ ಆಕ್ಸಿಡೆಂಟು, ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುವಂಥದ್ದು ಈ ಚಾಯಾ ಪ್ಲಾಂಟಲ್ಲಿ ಇದೆ ಅನ್ನುವಂಥದ್ದು ತೋರಿಸ್ತಾ ಇದ್ದೀನಲ್ಲ ಇಮೇಜಸಲ್ಲೆಲ್ಲ. ನೀವು ಬೇಕಾದ್ರೆ ಹೋಗಿ ಪಬ್ಮೆಡಲ್ಲಿ ಸರ್ಚ್ ಮಾಡಿ, ಅದು ವೆಬ್ಸೈಟ್ನು ತೋರಿಸ್ತಾ ಇದ್ದೀನಲ್ಲ. ಇಷ್ಟೆಲ್ಲ ಇಂಪಾರ್ಟೆನ್ಸು ಈ ಗಿಡದಲ್ಲಿದೆ. ನನಗೆ ಫಸ್ಟ್ ಗೊತ್ತಿರಲಿಲ್ಲ ಇಷ್ಟೊಂದೆಲ್ಲ ಇಂಪಾರ್ಟೆಂಟ್ ಇದೆ ಅಂದ್ಬಿಟ್ಟು. ಆ್ಯಕ್ಚುಲಿ ಒಂದೂವರೆ ವರ್ಷದಿಂದ ನಮ್ಮ ಇದೆ ಸಬ್ಸ್ಕ್ರೈಬರ್ಗಳಲ್ಲಿ ನನಗೊಂದು 4-5 ಜನ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಸ್ವಲ್ಪ ಈ ಮೇಕೆ ಕುರಿಗಳನ್ನೆಲ್ಲ ಫಾರ್ಮ್ ಎಲ್ಲ ಮಾಡಿ ಚೆನ್ನಾಗಿ ಸಾಕ್ತಾ ಇರುವರು, ಅದರಲ್ಲೂ ನ್ಯಾಚುರಲ್ ಆಗಿ ಸಾಕ್ತಾ ಇರುವಂಥವ್ರು ಕಾಂಟ್ಯಾಕ್ಟರ್ ಇದ್ರಲ್ಲ. ಅದರಲ್ಲೂ ಒಬ್ರು ಹೇಳಿದ್ರು, ಸರ್ ಈ ರೀತಿ ಚಾಯಾ ಪ್ಲಾಂಟ್ಗಳನ್ನ ತರಿಸ್ಕೊಡಿ, ಇಲ್ಲ ನಿಮ್ಗೆ ಏನಾದರೂ ಚಾಯಾ ಪ್ಲಾಂಟ್ ಬಗ್ಗೆ ನೋಡಿದಿರ ಅಂತ. ಆವಾಗ ನಾನೊಂದ್ಸರಿ ಕೇಳಕ್ಕೆ ಹೋಗೋದಾಗ ಅಲ್ಲಿ ತೋಟದಲ್ಲಿ ಒಂದು ಬೇಲಿ ಸೈಡಲ್ಲಿ ಹಾಕಿದ್ರು, ಫೆನ್ಸಿಂಗ್ ಥರ ಹಾಕಿದ್ರು. ಅಲ್ಲಿ ನೋಡಿ ಅವ್ರಿಗೆ ಫೋಟೋ ಕಳಿಸ್ದೆ, ಹೌದು ಸರ್ ಇದೇ ಚಾಯ್ ಅಂದ್ಬಿಟ್ಟು. ನಾನು ಆವಾಗ ಏನು ಮಾಡಿದೆ, ಒಂದು 10-20 ತುಂಬ ದೂರ ಇತ್ತಲ್ಲ, ಒಂದು 10-20 ಸ್ಟಿಕ್ಸ್ನ ತಂದು ಒಂದೇ ಜಾಗದಲ್ಲಿ ನೆಡಲಿಲ್ಲ. ನಮ್ಮ ಈ ತೋಟದಲ್ಲಿ, ಇಲ್ಲಿ ಕೋಳಿ ಸಾಕಿರೋ ಜಾಗದಲ್ಲಿ, ನಮ್ಮ ತೆಂಗಿನ ತೋಟದಲ್ಲಿ, ಮನೆ ಹತ್ರ, ಈ ರೀತಿಯೆಲ್ಲ 10 ಸ್ಟಿಕ್ಸ್ನು ಬೇರೆ ಬೇರೆ ಕಡೆ ಪ್ಲಾಂಟೇಶನ್ ಮಾಡಿದೆ. ಎಲ್ಲ ಸ್ಟಿಕ್ಸು ಚೆನ್ನಾಗಿ ಬಂತು. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ನೀರು ಮತ್ತು ನೆರಳು, ನೀರು ಸ್ಟ್ಯಾಂಡ್ ಆಗಬಾರ್ದು, ಕೊಳ್ತೋಗುತ್ತೆ. ನೀರು ಮತ್ತು ನೆರಳು ಎಲ್ಲಿ ಜಾಸ್ತಿ ಇದೆ ಆ ಜಾಗದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ. ಇಷ್ಟು ಈ ಚಾಯಾ ಪ್ಲಾಂಟ್ನ ಅನುಕೂಲಗಳು. ಸರಿ ಸರ್, ಏನು ಡಿಸ್ಅಡ್ವಾಂಟೇಜಸ್ ಇಲ್ವಾ? ಆಮೇಲೆ ಇನ್ನೊಂದು ಅನುಕೂಲ ಏನಂತಂದರೆ ಸ್ನೇಹಿತರೆ, ಬೆಳೆಯುವಂಥದ್ದು ತುಂಬ ಈಸಿ ಇದನ್ನು. ನಾನು ನೋಡಿ ಇಲ್ಲಿ ಎಷ್ಟೊಂದು ಕಟಿಂಗ್ಸ್ನೆಲ್ಲ ತಂದು ಪ್ಲಾಂಟೇಶನ್ ಮಾಡಿದ್ದೀನಿ ಅಂತ. ಏನಕ್ಕೆ ಇಷ್ಟೊಂದು ಎಲ್ಲ ಕಟಿಂಗ್ಸ್ನ ಪ್ಲಾಂಟೇಶನ್ ಮಾಡಿದ್ದೀನಿ ಅಂತಂದರೆ, ಸರಿ ಯಾರಾದರೂ ಕೇಳಿದ್ರೆ ಕಳಿಸ್ಕೊಳ್ಳೋಣ. ಆಮೇಲೆ ನಮ್ಮ ಸ್ನೇಹಿತರ ಫಾರಮಿಂದ ತಂದಿದ್ದು ನಾನು ಇದನ್ನು. ಈ ಥರದೇ ಹಿಂಸೆ, ಈ ಕಡ್ಡಿಗಳನ್ನ ಸೇಲ್ ಮಾಡೋದು ಎಲ್ಲದಕ್ಕಿಂತ ಈ ಥರದ್ದು ಕೊರಿಯರ್ ಮಾಡೋದು ಇವೇ ಹಿಂಸೆ. ಇಷ್ಟೊಂದು ಏನಕ್ಕೆ ಮಾಡಿದ್ದೀನಿ ಅಂದರೆ, ನಾನು ಈಗ ಒಂದು 4 ಎಕರೆನ ಡೆವಲಪ್ ಮಾಡ್ತಾಯಿದ್ದೀನಿ. ಇದು ಇಲ್ಲಿರೋ ಜಾಗ ಬಂದು 1/2 ಎಕರೆ ಇದು. ಆಮೇಲೆ ಇದೆಲ್ಲ ಕಮರ್ಷಿಯಲ್ಲು, ರೆಸಿಡೆನ್ಷಿಯಲ್ ಆದಂಗೆ ಆಗೋಯ್ತು. ಅಕ್ಕಪಕ್ಕ ಮನೆಗಳು, ಇಲ್ಲೆಲ್ಲ ಏನೂ ಮಾಡೋಕ್ಕಾಗಲ್ಲ, ಎಲ್ಲ 3 ಲಕ್ಷ 4 ಲಕ್ಷ ಕುಂಟೆ ಈ ರೀತಿ ಇರೋದ್ರಿಂದ ಒಂದು 4 ಎಕರೆ ಒಂದು ಪ್ರಾಪರಾಗಿ ಒಂದು ನೋಡೋಕ್ಕೆ ಚೆನ್ನಾಗಿರ್ಬೇಕು ಫಾರ್ಮು. ನಮ್ಗೆ ಹೋಗಿ 1 ಅವರ್ ಕೂತಿದ್ರೆ ಅಲ್ಲಿ ಮೈಂಡ್ ತುಂಬ ರಿಲ್ಯಾಕ್ಸ್ ಆಗಬೇಕು. ಆ ರೀತಿ ಒಂದು ಫಾರ್ಮ್ ಮಾಡ್ತಾಯಿದ್ದೀನಲ್ಲ. ಸರಿ, ಅಲ್ಲಿ ಸುತ್ತ ನೆರಣ ಅಂದ್ಬಿಟ್ಟು ಈ ರೀತಿ ನಾಟಿ ಮಾಡಿರುವಂಥದ್ದು. ಆಮೇಲೆ ಈ ಕಡ್ಡಿಗಳು ಏನಾಯ್ತಲ್ಲ, ತುಂಬ ಜನ ಕಡ್ಡಿ ಕಳಿಸ್ಕೊಡ್ಬೇಕಾರೆ, ಸರ್ ದಪ್ಪ ಕಡ್ಡಿ ಕಳಿಸ್ಕೊಡಿ, ಸಣ್ಣ ಕಡ್ಡಿ. ದಪ್ಪ ಕಡ್ಡಿಗಳಿಗಿಂತ ನಿಮ್ಗೆ 1 ನಿಮಿಷ ತೋರಿಸ್ತೀನಿ ರೀ ದಪ್ಪ ಕಡ್ಡಿನ. ಇಲ್ಲಿ ನೋಡಿ, ಈ ರೀತಿ ದಪ್ಪ ಕಡ್ಡಿ, ಇದು ಚಾಯ್ ಸ್ಟಿಕ್ಕೇನೆ. ಈ ರೀತಿ ದಪ್ಪ ಕಡ್ಡಿಗಳಿಗಿಂತ ಈ ರೀತಿ ಕಡ್ಡಿಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದು 8 to 10 ಡೇಸ್ ಆಗೈತೆ ನೋಡಿ, ಕಾಣಿಸ್ತಾ ಇದೆಯಾ? ಸ್ವಲ್ಪನೂ ಕೂಡ ಡ್ರೈ ಆಗಿಲ್ಲ. ಆಮೇಲೆ ಇದು ಚಿಗುರೋದು ಬೇಗ ಚಿಗುರುತ್ತೆ. ಆಮೇಲೆ ಇವಕ್ಕಿಂತ ಬೇಗ ಚಿಗುತ್ತೆ. ಇದು ಸ್ವಲ್ಪ ಲೇಟ್ ಆಗುತ್ತೆ. ದಪ್ಪ ಕಡ್ಡಿಗಳು, ಸಣ್ಣ ಕಡ್ಡಿಗಳು ಬೇಗ ಚಿಗುರುತ್ತೆ.
ಆಮೇಲೆ ನೀವು ಕಟ್ ಮಾಡಿ ಸುಮ್ಮನೆ ಸಿಗಾಕಿದ್ರೆ ಸಾಕು, ನೀರು ನಿಂತ್ಕೋಬಾರ್ದು. ಬರೀ ಈ ಥರ ಸ್ಟಿಕ್ಗಳನ್ನ ಪ್ಲಾಂಟೇಶನ್ ನೀವೇನು ನನ್ನ ಹತ್ರನೇ ತಗೊಳ್ಬೇಕು ಅಂತಿಲ್ಲ, ಯಾರು ಕೊಟ್ರು ಈ ರೀತಿ ಪ್ಲಾಂಟೇಶನ್ ಬರೀ ಕಡ್ಡಿಗಳನ್ನ ಸಿಗಾಕಿದ್ರೆ ಈ ರೀತಿ ಒಂದಿಷ್ಟು ಭೂಮಿ ಒಳಗೆ ಹೋಗೋ ಥರ. ಸೊ ಈ ರೀತಿ ಚಿಗುರಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಚಿಗುರಕ್ಕೆ ಇದು ಸ್ಟಾರ್ಟ್ ಆಗಿದೆ, ಕ್ಯಾಮ್ರಾದಲ್ಲಿ ಕ್ಲಿಯರಾಗಿ ಕಾಣಲ್ಲ. ಸೊ ಆ ರೀತಿ ಬರೀ ಕಡ್ಡಿನ ಮುರಿದು ಸ್ಟಿಕ್ ನೆಡ್ತಾ ಹೋದರೆ ಬರುತ್ತೆ ಈ ಚಾಯ ಗಿಡ. ಆಮೇಲೆ 15-20 ಅಡಿ ಎಲ್ಲ ಹೋಗುತ್ತೆ. ನಿಮ್ಗೆ ಎಷ್ಟು ಅಡಿ ಬೇಕೋ ಅಷ್ಟಕ್ಕೆ ಕಟ್ ಮಾಡಿದ್ರೆ ಒಂದು 5 ಅಡಿ 6 ಅಡಿಲಿ ನೀವು ಮೇವಾಗಿ ಕಟ್ ಮಾಡಿ ಯೂಸ್ ಮಾಡ್ಕೊತಾ ಇರ್ಬೋದು. ಇನ್ನೊಂದು ಡಿಸ್ಅಡ್ವಾಂಟೇಜಿಗೆ ಬರೋಣ. ಸೊ ಅಡ್ವಾಂಟೇಜಸ್ಗಳು ಇಷ್ಟೊಂದು ಹೇಳಿದೆ. ಡಯಾಬಿಟೀಸ್ ಕಂಟ್ರೋಲ್ ಮಾಡುತ್ತೆ, ಹಾರ್ಟ್ ಪ್ರಾಬ್ಲಮ್ಗೆ, ಡೈಜೆಸ್ಟಿವ್ ಪ್ರಾಬ್ಲಮ್ಗೆ, ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋಕ್ಕೆ. ಆಮೇಲೆ ನೀವು ಮೇಕೆ ಕುರಿ ಹಸುಗಳಿಗೆ ಏನಾದರೂ ತಿನ್ಸಿದ್ರೆ ಇದರಲ್ಲಿ ಕ್ಯಾಲ್ಶಿಯಂ ಮತ್ತು ಐರನ್ ಜಾಸ್ತಿ ಇರೋದ್ರಿಂದ ಮೇಕೆ ಕುರಿ ಹಸುಗಳೆಲ್ಲ ಹಾಲು ಉತ್ಪತ್ತಿ ಜಾಸ್ತಿ ಆಗುತ್ತೆ ಅಲ್ಲ, ಇವೆಲ್ಲ ಇದರ ಅಡ್ವಾಂಟೇಜು. ಆಮೇಲೆ ನೀರು ಕೂಡ ಜಾಸ್ತಿ ಬೇಕಾಗಲ್ಲ. ಒಂದು ಸರಿ ಬೇರು ಬಿಡ್ತು ಅಂತಂದರೆ ನೀರು ಕಮ್ಮಿ ಕೇಳುತ್ತೆ. ಇದು ಅಡ್ವಾಂಟೇಜಸ್ಸು. ಇದರ ಡಿಸ್ಅಡ್ವಾಂಟೇಜಸ್ ಏನೇನಿಲ್ಲ ಅಂತಂದರೆ ಸ್ನೇಹಿತರೆ, ಸೊ ಇದರಲ್ಲಿ ಒಂಥರ ಹಾಲು ಬರುತ್ತೆ. ಇಲ್ಲಿ ನೋಡಿ ಬರುತ್ತೆ, ತೋರಿಸ್ತಾ ಇಲ್ಲಿ ಕಾಣ್ತಾ ಇದೆಯಾ, ಇಲ್ಲಿದೆ ನೋಡಿ. ಇದು ಲೆಟೆಕ್ಸ್ ಈ ಲಿಕ್ವಿಡ್ ಇದೆ ನೋಡಿ, ಮಿಲ್ಕ್ ಥರ ಬರುತ್ತಲ್ಲ, ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಕ್ಲಿಯರಾಗಿ. ಇಲ್ಲಿ ಈ ಮಿಲ್ಕ್ ಅನ್ನುವಂಥದ್ದು ಸ್ವಲ್ಪ ಗ್ಲೂಕೋಸೈನೈಡ್ ಅನ್ನುವಂಥ ಪಾಯ್ಸನ್ ಇದೆ ಇದರಲ್ಲಿ ಅನ್ನುವಂಥದ್ದು ಒಂದು ವಿಚಾರ. ಸೊ ಅದರಲ್ಲೇ ಆ ಪಬ್ಮೆಡಲ್ಲೇ ಸರ್ಚ್ ಮಾಡ್ತಾ ದೊರಕಿದೆ. ಈ ಗ್ಲೂಕೋಸೈನೈಡನ್ನು ನಾವು ಕಣ್ಗಾಗಲಿ, ಮೂಗೊಳಗಾಗಲಿ, ಬಾಯಿಯೊಳಗೆ, ಕಿವಿ ಒಳಗೆ ಬಿಳಿಸ್ಕೋಬಾರ್ದು. ಸೊ ಗ್ಲೂಕೋಸ್ ಸೈನೈಡ್ ಅನ್ನುವಂಥ ಒಂದು ಪಾಯ್ಸನಸ್ಸು ಕೆಮಿಕಲ್ ಕಾಂಪೌಂಡು ಈ ಗಿಡದಲ್ಲಿದೆ. ಮತ್ತು ಈ ಗಿಡನ ನೀವು ಕಟ್ ಮಾಡಿದಾಗ ಅಲ್ಲಿ ಬರುತ್ತೆ ಹಾಲು, ಅದು ಪ್ರೊಟೆಕ್ಷನ್ಗೋಸ್ಕರ ಈ ಗಿಡ ಉತ್ಪತ್ತಿ ಮಾಡ್ಕೊಳ್ಳುತ್ತೆ. ಸೊ ನೀವು ಎಲೆನಾಗಲಿ ಇಲ್ಲ ಈ ರೀತಿ ಕಾಂಡನ ಕಟ್ ಮಾಡಿದಾಗ ಅದು ಬರುತ್ತೆ. ಅದನ್ನು ನೀವು ಕಣ್ಣು, ಬಾಯಿ, ಮೂಗು, ಕಿವಿಗೆಲ್ಲ ಬಿಳಿಸ್ಕೋಬಾರ್ದು. ಬಿಳಿಸ್ಕೊಂಡ್ರು ಇಮಿಡಿಯೇಟಾಗಿ ವಾಶ್ ಮಾಡಬೇಕು. ಆಮೇಲೆ ಹಸಿದಾಗಿ ಇದನ್ನು ನಾವು ತಿನ್ನಬಾರ್ದು. ಸೊ ಆ ಗ್ಲೂಕೋಸೈನೈಡು ಬೇಯಿಸಿದಾಗ ಹೊರಟೋಗುತ್ತೆ ಅನ್ನುವಂಥದ್ದು ಅಲ್ಲೇ ತಿಳಿಸ್ಕೊಟ್ಟಿದ್ದಾರೆ. ಅದರಿಂದ ನೀವು ಇದನ್ನು ಬೇಯಿಸೇ ತಿನ್ನಬೇಕು. ಹಸಿದಾಗಿ ಈ ಎಲೆಗಳನ್ನಾಗಲಿ ಇನ್ನೊಂದಾಗಲಿ ಬಾಯಿಯೊಳಗೆ ಹಾಕಕ್ಕೆ ಹೋಗಬಾರ್ದು. ಇಷ್ಟು. ನೆಕ್ಸ್ಟು ನಿಮ್ಮ ಪ್ರಾಣಿಗಳಿಗೆ ಮೀನ್ಸ್ ಕುರಿ, ಮೇಕೆ, ಹಸುಗಳಿಗೆ ಯಥೇಚ್ಛವಾಗಿ ಇದನ್ನು ನೀಡಬಾರ್ದು. ಈಗ ಹೆಂಗೆ ಅಂತಂದರೆ, ಸೊ ಒಂದು ಟ್ಯಾಬ್ಲೆಟೇ ತಗೊಳ್ಳಿ, 5 mg, 100 mg, 500 mg. ಸೊ ಅಷ್ಟು ನೀವು ತಗೊಂಡ್ರೆ ಮಾತ್ರ ಅದು ನಿಮ್ಮ ಒಂದು ಕಾಯಿಲೆನ ಕ್ಯೂರ್ ಮಾಡುತ್ತೆ. ಸೊ ಅದೇ ನೀವು ಅದನ್ನು ಎಕ್ಸೆಸ್ ಆಗಿ ತಗೊಂಡ್ರೆ ಅದೇ ಪಾಯ್ಸನ್ ಆಗಿ ಚೇಂಜ್ ಆಗುತ್ತಲ್ಲ, ಅದೇ ರೀತಿ ಇದನ್ನು. ಈವನ್ ಬೇರೆ ಏನು ಬೇಡ, ಮಟನ್ನ ನಾವು ಡೈಲಿ ತಿನ್ನೋಕ್ಕಾಗಲ್ವಲ್ಲ, ಡೈಲಿ ತಿಂತಾ ಇದ್ದರೆ ಮಟನ್ ಆಗಲ್ಲ. ಸೊ ಅದು ಒಂದು ಪಾರ್ಟ್ ಆಗಿರಬೇಕು. ಸೊ ಅದೇ ರೀತಿ ಇದರ ಎಲೆಗಳು ವಾರದಲ್ಲಿ 1 ದಿನ 2 ದಿನ, ಇಲ್ಲ ಅಂದರೆ ನೀವು ಡೈಲಿ ಕೊಡ್ತೀನಿ ಅಂದರೆ ಒಂದು 10% ನೀವು ಕೊಡೋ ಫೀಡಲ್ಲಿ ಇದು ಬರೀ 10ರಿಂದ 15% ಇರುವಂಥದ್ದು. ಈ ರೀತಿ ಎಲ್ಲ ನೋಡ್ಕೋಬೇಕು. ಸೊ ಅದಕ್ಕೆ ನೀವು ತುಂಬ ಜನ ಸ್ಟಿಕ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ, ನನ್ನ ಹತ್ರನೋ ಇನ್ನೊಬ್ರ ಹತ್ರ ಎಲ್ಲ. ಒಟ್ಟಲ್ಲಿ ಈ ಗಿಡ ನಿಮ್ಮ ತೋಟದಲ್ಲಿ ಒಂದು ಗಿಡನ ಬೆಳೆಸಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಒಂದು ಗಿಡನ ಬೆಳೆಸಿ. ಬಟ್ ಇದರ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸು ನಾನು ತಿಳ್ಕೊಟ್ಟಿದ್ದೀನಿ. ಅದಕ್ಕೇ ನೀವು ಸುಮ್ಮನೆ ಕಡ್ಡಿ ತಗೊಂಡೋಗಿ ನೆಟ್ರಿ ಬರುತ್ತೆ, ಚೆನ್ನಾಗಿ ಬರುತ್ತೆ ನೋಡಿ, ಫಸ್ಟ್ ಕ್ಲಾಸಾಗಿ ಬರುತ್ತೆ. ಸುಮ್ಮನೆ ಡೈಲಿ ಕಟ್ ಮಾಡಿ ಇದನ್ನೇ ನಿಮ್ಮ ಮೇಕೆ, ಹಸು, ಕುರಿಗಳಿಗೆ ಕೊಡಬಾರ್ದು. ಯಾಕಂದರೆ ಇದರಲ್ಲಿ ಗ್ಲೂಕೋಸೈಡ್ ಸೈನೈಡ್ ಅನ್ನುವಂಥ ಒಂದು ಕೆಮಿಕಲ್ ಕಾಂಪೋನೆಂಟ್ ಇದೆ, ಅದು ಪಾಯ್ಸನಸ್ಸು. ಈಗ ಇನ್ನೂ ನಿಮ್ಗೆ ಎಕ್ಸಾಂಪಲ್ ಕೊಡಬೇಕಾದ್ರೆ ಈ ಅಕ್ಕದ ಗಿಡ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದರಲ್ಲೂ ಅಷ್ಟೇ ನಾವು ಗಾಯಗಳಾದಾಗ ಇಡ್ತೀವಿ, ಹಸುಗಳಿಗೆ ತಿನ್ನಿಸ್ತಾರೆ. ಸೊ ಅದರಲ್ಲೂ ಅದನ್ನು ತುಂಬ ಥರ ಕಾಯಿಲೆಗಳಿಗೆ ಯೂಸ್ ಮಾಡ್ತಾರೆ ಆ ಅಕ್ಕದ ಗಿಡನ. ಬಟ್ ಅದನ್ನು ನಾವು ಹೆಲ್ತಿಯಾಗಿರೋರು ತಿನ್ನಬಾರ್ದು. ಅದರಲ್ಲಿ ಒಂದು ಸ್ವಲ್ಪ ಕೆಮಿಕಲ್ ಕಾಂಪೋನೆಂಟ್ ಇದ್ದೇ ಇರುತ್ತೆ. ಇವನ್ ಇದು ಇಲ್ಲಿ ಇದಿದೆಯಲ್ಲ, ಇದು ಅಷ್ಟೇ, ಇದು ಮರಗೆಣಸೋದು ಸಕ್ಕದಾಗಿ ತಿನ್ನುತ್ತೆ ಮೇಕೆ ಕುರಿಗಳೆಲ್ಲ. ಇದನ್ನು ಜಾಸ್ತಿ ಕೊಡಬಾರ್ದು. ಇದರಲ್ಲೂ ಕೂಡ ಅದೇ ರೀತಿ ಕಾಂಪೌಂಡ್ಗಳಿರುತ್ತೆ. ಒಂದು 10%, 20% ಇದನ್ನು ನೀವು ಕೊಟ್ಟರೆ ನಿಮ್ಮ ಮೇಕೆ ಮರಿಗಳಿಗೆ, ಮೇಕೆ ಕುರಿಗಳಿಗೆ ಹಾಲು ಜಾಸ್ತಿ ಆಗುವಂಥದ್ದು, ಮಟನ್ ಗೇನ್ ಆಗುವಂಥದ್ದು, ಫ್ಯಾಟ್ನಿಂಗ್ ಥರ ಆಗುವಂಥ ಅವೆಲ್ಲ ಇದೆ ಸ್ನೇಹಿತರೆ. ಸೊ ಈ ಪ್ಲ್ಯಾಂಟ್ನ ತಪ್ಪದೆ ನಿಮ್ಮ ತೋಟಗಳಲ್ಲಿ ಒಂದು 10-20 ಬೆಳೆಸೋಕ್ಕೆ ಟ್ರೈ ಮಾಡಿ. ಮತ್ತು ಇದರ ಉಪಯೋಗಗಳೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಸೊಪ್ಪಾಗಿ ಇದನ್ನು ನೀವು ಯೂಸ್ ಮಾಡ್ಬೋದು. ಸೊ ಯಾರ್ಯಾರೆಲ್ಲ ತೋಟಗಳು ಮಾಡ್ತಾ ಇದ್ದೀರಾ, ಒಂದು ಡ್ರೀಮು, ಎಲ್ರಿಗೂ ತೋಟ ಮಾಡುವಂಥದ್ದು ಒಂದು ಡ್ರೀಮು, ಅವರೆಲ್ಲ ತಪ್ಪದೆ ಈ ಚಾಯಾ ಪ್ಲ್ಯಾಂಟ್ನ ಒಂದನ್ನು ನಿಮ್ಮ ತೋಟದಲ್ಲಿ ಬೆಳೆಸ್ಕೊಳ್ಳಿ. ಏನಿಲ್ಲ, ಈ ಕಡ್ಡಿ ಇದೆಯಲ್ಲ, ಇದು ನಟ್ಟಿದ ಕಡ್ಡಿನೇ ನಾನು ಕಿತ್ಕೊಂಡು ತೋರಿಸ್ತಾ ಇರೋದು. ಸೊ ಈ ರೀತಿ ನಟ್ಟಿ ಒಂದು 3 ತಿಂಗಳು 4 ತಿಂಗಳಾದಮೇಲೆ ಅದರ ಬ್ರಾಂಚಸ್ ಬರುತ್ತಲ್ಲ, ಅದನ್ನು ಕಟ್ ಮಾಡಿ ನೀವು 2,000 3,000 ಗಿಡನಾದರೂ ಮಾಡ್ಕೋಬೋದು. ತುಂಬ ಜನ ನನಗೆ ಮೆಸೇಜ್ಗಳಲ್ಲಿ ಸರ್ 1000 ಕಡ್ಡಿ ಬೇಕು, 500, ಅವೆಲ್ಲ ಏನೂ ಇಲ್ಲ. ಒಂದು 20-30 ತಗೊಂಡು ಆಮೇಲೆ 7ರಿಂದ 8 ದಿನ ಆದ್ರೂ ಈ ಕಡ್ಡಿ ಒಣಗಲ್ಲ. ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ, ನಟ್ಟಿ ಎಲೆಗಳು ಬಂತು ಅಂತ ಕಟ್ ಮಾಡಬೇಡಿ. ಸೊ ಗಿಡ ಬಾಡಲ್ಲ, ಬಟ್ ಬೇರು ಬಿಡೋದು ಇದು ಸ್ವಲ್ಪ ಲೇಟ್ ಆಗುತ್ತೆ. ಅದರಿಂದ ಬೇರೆಲ್ಲ ಚೆನ್ನಾಗಿ ಬಂದಮೇಲೆ ಗಿಡ ಒಂದು ಹೈಟ್ ಆಗಿ ಬತ್ತು, ಒಂದು 4 ಫೀಟ್ 3 ಫೀಟ್ ಬತ್ತು ಅಂದಾಗ ಕಡ್ಡಿನ ಕಟ್ ಮಾಡಿ ನೀವು ಒಂದು ಗಿಡದಿಂದ 1,000ನಾದರೂ ಮಾಡ್ಬೋದು ಒಂದು 6 ತಿಂಗಳಲ್ಲಿ, ಇಲ್ಲ 2,000ನಾದರೂ ಮಾಡ್ಬೋದು ಸ್ನೇಹಿತರೆ. ಸೊ ಚಾಯಾ ಪ್ಲಾಂಟ್ ಬಗ್ಗೆ ಇಷ್ಟೊಂದೆಲ್ಲ ತಿಳಿಸ್ಕೊಟ್ಟಿದ್ದೀನಿ.
ನಿಮಗೂ ಈ ಕಡ್ಡಿಗಳು ಬೇಕು ಅಂತಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನನ್ನ ಹತ್ರ ಇಲ್ಲ ಅಂದರೆ ಬೇರೆಯವ್ರ ಕಡೆ ತರಿಸ್ಕೊಡ್ತೀನಿ. ಈವನ್ ಸೀಡ್ಸು ಅಷ್ಟೇ. ಸೊ ಬೇಲಿ ಮೆಂತೆ ಬೇಕು ಅಂದರು, ಮಳೆ ಬರ್ತಿದೆಯಲ್ಲ, ಬೇಲಿ ಮೆಂತೆ ಬೇಕು ಅಂದರು, ಇಲ್ಲೊಬ್ರು ಸೇಲ್ ಮಾಡ್ತಿದ್ರು, ಅವರಿಂದ ಅವ್ರು ಕೊಡಿಸ್ತೆ, ಇಲ್ಲಿ ತೀರೋಯ್ತು, ಆಮೇಲೆ ಮೇಟುಪಾಳ್ಯ ಅಲ್ಲಿಂದ ತರಿಸ್ಕೊಟ್ಟೆ. ಸೊ ನಿಮ್ಗೆ ಯಾವುದೇ ರೀತಿಯ ಮೇಕೆ ಕುರಿ ಹಸುಗಳಿಗೆ ಬೇಕಾದಂಥ ಫೀಡು ಗಿಡಗಳಾಗಿರ್ಬೋದು ಇಲ್ಲ ಸೀಡ್ಸ್ ಆಗಿರ್ಬೋದು ಕೇಳಿದ್ರೆ ನಾನು ಕೊರಿಯರ್ ಮಾಡುವ ವ್ಯವಸ್ಥೆ ಮಾಡ್ತೀನಿ ಸ್ನೇಹಿತರೆ. ಮತ್ತು ಬುರುಗ ಅನ್ನುವಂಥದ್ದು ಅದು ಕೂಡ ಇನ್ನೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒಂದೊಳ್ಳೆ ಇನ್ಫಾರ್ಮೇಷನ್ ನೀಡಿದ್ದೀನಿ ಅಂತ ಅಂದ್ಕೊಂಡು ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂಥ ವಿಡಿಯೋ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಬಾಯ್ ಬಾಯ್.